ಸೊ ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ನೋಡಿ ಸ್ನೇಹಿತರೆ, ಇಂಡಿಯಾ ಪೋಸ್ಟ್ ಆಫೀಸ್ ಅಥವಾ ಒಂದು ಭಾರತದ ಒಂದು ಅಂಚೆ ಇಲಾಖೆಯ ಸುಮಾರು 35,000 ಒಂದು ವೇಕೆನ್ಸಿಗಳ ಒಂದು ನೋಟಿಫಿಕೇಶನ್ ಏನು ಈ ಒಂದು ತಿಂಗಳಲ್ಲಿ ರಿಲೀಸ್ ಅನ್ನ ಮಾಡಕ್ಕೆ ಹೋಗ್ತಿದ್ದಾರೆ. ಪ್ರತಿಯೊಬ್ಬರಿಗೂ ಒಂದು ಗುಡ್ ನ್ಯೂಸ್ ಏನಂದ್ರೆ, ಯಾರೆಲ್ಲ ಈ ಒಂದು ನೋಟಿಫಿಕೇಶನ್ಗೋಸ್ಕರ ಕಾಯ್ತಾ ಇದ್ದೀರಾ, ವೈಟ್ ಮಾಡ್ತಾ ಇದ್ದೀರಾ, ಫೈನಲ್ ಆಗಿ ಇಲ್ಲಿ ಸುಮಾರು 35,000ಕ್ಕಿಂತ ಹೆಚ್ಚು ಒಂದು ವೇಕೆನ್ಸಿಗಳನ್ನು ಆಡ್ ಮಾಡಿ ಈ ಬಾರಿ ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಕ್ಕೆ ಹೋಗ್ತಿದ್ದಾರೆ. ನಾನು ಮೊದಲೇ ಹೇಳಿದ್ದೆ, ಯಾವುದಾದ್ರೂ ಒಂದು ಲೇಟೆಸ್ಟ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ ಬಂದ ತಕ್ಷಣ ನಾನು ಒಂದು ಅಪ್ಡೇಟ್ ಅನ್ನ ಕೊಡ್ತೀನಿ ಅಂತ ಒಂದು ಮಾತನ್ನ ಹೇಳಿದ್ದೆ. ಸೊ ಫೈನಲ್ ಆಗಿ ಈ ಒಂದು ಅಪ್ಡೇಟ್ ಅನ್ನ ನಾನು ತಮ್ಮಲ್ಲಿ ಶೇರ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ. ಇದರ ಒಂದು ಜೊತೆಗೆ ಇಲ್ಲಿ ಸ್ಟೇಟ್ ವೈಸ್ ಕೆಲವೊಂದು ವೇಕೆನ್ಸಿಗಳನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ, ಅನೌನ್ಸ್ ಅನ್ನ ಮಾಡಿದ್ದಾರೆ. ಸಪೋಸ್ ಫಾರ್ ಎಕ್ಸಾಂಪಲ್ ಆಗಿ ಮಾತಾಡೋಕೆ ಹೋದ್ರೆ ನಮ್ಮ ಒಂದು ಕರ್ನಾಟಕಕ್ಕೆ ಎಷ್ಟು ಈ ಒಂದು ವೇಕೆನ್ಸಿಗಳನ್ನ ಈ ಬಾರಿ ರಿಲೀಸ್ ಅನ್ನ ಮಾಡ್ತಾರೆ. ಆಂಧ್ರ ಪ್ರದೇಶ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಬಿಹಾರ್ ಆಗಿರ್ಬೋದು, 28 ಸರ್ಕಲ್ ನ ಒಂದು ಡೀಟೇಲ್ ಆಗಿರುವಂತಹ ಒಂದು ವೇಕೆನ್ಸಿಗಳನ್ನ ಇಲ್ಲಿ ಒಂದು ಅನೌನ್ಸ್ ಅನ್ನ ಮಾಡಿದ್ದಾರೆ. ಪ್ರತಿ ಒಂದು ಇನ್ಫಾರ್ಮೇಶನ್ ನ ಈ ಒಂದು ವಿಡಿಯೋದಲ್ಲಿ ಶೇರ್ ಅನ್ನ ಮಾಡ್ತಾ ಇದ್ದೀನಿ. ಅದರ ಒಂದು ಜೊತೆಗೆ ಈ ಬಾರಿ ಏನು ಒಂದು ಕ್ಯಾಟಗರಿ ವೈಸ್ ಒಂದು ವೇಕೆನ್ಸಿಗಳನ್ನ ಈ ಸದ್ಯಕ್ಕೆ ಅನೌನ್ಸ್ ಅನ್ನ ಮಾಡಿಲ್ಲ, ಬಟ್ ಒಂದು ಸ್ಟೇಟ್ ವೈಸ್ ಒಂದು ಏನೋ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿರುವಂತದ್ದು. ಸೊ ಬನ್ನಿ, ಸ್ಟೇಟ್ ವೈಸ್ ಎಷ್ಟೊಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ ಮತ್ತು ಈ ಬಾರಿ ಟೋಟಲ್ ಆಗಿ ಎಷ್ಟು ಒಂದು ವೇಕೆನ್ಸಿಗಳನ್ನ ರಿಲೀಸ್ ಮಾಡ್ತಾರೆ ಎಂಬುದರ ಬಗ್ಗೆ ಸ್ಕ್ರೀನ್ ಮೇಲೆ ಪ್ರತಿಯೊಂದು ಇನ್ಫಾರ್ಮೇಶನ್ ಅನ್ನು ಶೇರ್ ಅನ್ನ ಮಾಡ್ತೀನಿ. ಅದರ ಮುಂಚೆ ತಾವೇನಾದ್ರೂ ಈ ಒಂದು ನೋಟಿಫಿಕೇಶನ್ಗೋಸ್ಕರ ವೈಟ್ ಮಾಡ್ತಿದ್ರೆ ಅಥವಾ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ ನ ಪ್ರತಿಯೊಂದು ಲೇಟೆಸ್ಟ್ ಆಗಿರುವಂತಹ ಒಂದು ಅಪ್ಡೇಟ್ಗಳು ತಾವು ಫ್ಯೂಚರ್ ನಲ್ಲಿ ತಾವು ಪಡಿಬೇಕು ಅಂದ್ರೆ ಫಟಾಫಟ್ ಈ ಒಂದು ಚಾನಲ್ ತಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ಸೊ ಬನ್ನಿ ವಿಡಿಯೋ ಮುಂದುವರಿಸೋಣ. ಸ್ನೇಹಿತರೆ, ತಾವು ಇಲ್ಲಿ ಸ್ಕ್ರೀನ್ ಮೇಲೆ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. GDS ಆನ್ಲೈನ್ ಎಂಗೇಜ್ಮೆಂಟ್ ರಿಕ್ರೂಟ್ಮೆಂಟ್ ವೇಕೆನ್ಸೀಸ್ ಇನ್ ದ ಇಂಡಿಯಾ ಪೋಸ್ಟ್ ಫಾರ್ ದ ಇಯರ್ ಆಫ್ 2024 ನ ಒಂದು ಅಪ್ಡೇಟ್ ಇಲ್ಲಿ ಮಾತಾಡಕ್ ಹೋದ್ರೆ ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. ದ ಇಂಡಿಯಾ ಪೋಸ್ಟ್ ಹ್ಯಾಸ್ ಅನೌನ್ಸ್ಡ್ ಎ ಸಬ್ಸ್ಟೈನಲ್ ನಂಬರ್ ಆಫ್ ವೇಕೆನ್ಸೀಸ್ ಫಾರ್ ದ ಪೊಸಿಷನ್ ಆಫ್ ಗ್ರಾಮೀಣ ಡಾಕ್ ಸೇವಕ್ ಅಂದ್ರೆ ಒಂದು GDS ನ ಒಂದು ಅಕ್ರಾಸ್ ವೇರಿಯಸ್ ಸ್ಟೇಟ್ಸ್ ಅಂಡ್ ಯೂನಿಯನ್ ಟೆರಿಟರೀಸ್ ಅಂತ ಒಂದು ಮೆನ್ಷನ್ ಮಾಡಿದ್ದು. ಇಲ್ಲಿ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಇಲ್ಲಿ ಒಂದು ಪಾಯಿಂಟ್ ಅನ್ನ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಬಿಲೋ ಇಸ್ ಎ ಡೀಟೇಲ್ಡ್ ಬ್ರೇಕ್ ಡೌನ್ ಆಫ್ ದಿ ವೇಕೆನ್ಸೀಸ್ ಆಸ್ ಮಾರ್ಚ್ 31, 2024 ಅಂತ ಇಲ್ಲಿ ಒಂದು ಮೆನ್ಷನ್ ಅನ್ನ ಮಾಡಿದ್ದಾರೆ. ಇದರ ಒಂದು ಅರ್ಥ ಏನಂದ್ರೆ, ಇದೇ ಒಂದು ವರ್ಷ ಮಾರ್ಚ್ 31ನೇ ತಾರೀಕಿನ ಒಂದುವರೆಗೆ ಇಂಡಿಯಾ ಪೋಸ್ಟ್ ಆಫೀಸ್ ಏನು ಮಾಡಿದೆ ಅಂದ್ರೆ ಪ್ರತಿ ಒಂದು ಸರ್ಕಲ್ ನ ಒಂದು ಡೇಟಾ ಅನ್ನ ಕಲೆಕ್ಟ್ ಅನ್ನ ಮಾಡಿ ಇಂತಿಷ್ಟು ಒಂದು ವೇಕೆನ್ಸಿಗಳು ಖಾಲಿಯಾಗಿದ್ದಾವೆ, ಇಂತಿಷ್ಟು ಒಂದು ವೇಕೆನ್ಸಿಗಳು ಈ ಬಾರಿ ರಿಲೀಸ್ ಅನ್ನ ಮಾಡಬೇಕು ಅಂತ ಒಂದು ಅನೌನ್ಸ್ಮೆಂಟ್ ಅನ್ನ ಇಲ್ಲಿ ಒಂದು ಲೇಟೆಸ್ಟ್ ಆಗಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ತಾವು ಇಲ್ಲಿ ವೇಕೆನ್ಸೀಸ್ ಡೀಟೇಲ್ ಬೈ ದ ಸರ್ಕಲ್ ಅಂತ ಒಂದು ಮೆನ್ಷನ್ ಮಾಡಿದ್ದು ನೋಡಬಹುದು. ಮೊದಲನೇದಾಗಿ ಆಂಧ್ರ ಪ್ರದೇಶಗೆ ಸುಮಾರು 1634 ಒಂದು ವೇಕೆನ್ಸಿಗಳನ್ನ ರಿಲೀಸ್ ಮಾಡಕ್ಕೆ ಹೇಳಿದ್ದಾರೆ. ಅಸ್ಸಾಂಗೆ 1481, ಬಿಹಾರ್ಗೆ 4981 ಒಂದು ಒಳ್ಳೆಯ ಒಂದು ವೇಕೆನ್ಸಿಗಳು ಬಿಹಾರ್ಗೆ. ಅದರಲ್ಲಿ ಛತ್ತೀಸ್ಗಢಗೆ 1586 ಒಂದು ವೇಕೆನ್ಸಿಗಳು, ದಿಲ್ಲಿಗೆ 351 ಒಂದು ವೇಕೆನ್ಸಿಗಳು, ಗುಜರಾತ್ಗೆ 2226 ಒಂದು ವೇಕೆನ್ಸಿಗಳು, ಇದು ಒಂದು ಒಳ್ಳೆಯ ಒಂದು ವೇಕೆನ್ಸಿಗಳೇ. ಹರಿಯಾಣಗೆ 389, ಹಿಮಾಚಲ್ ಪ್ರದೇಶ್ಗೆ 679, ಜಮ್ಮು ಕಾಶ್ಮೀರ್ಗೆ 616 ಒಂದು ವೇಕೆನ್ಸಿಗಳು, ಜಾರ್ಖಂಡ್ಗೆ ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು ಸುಮಾರು 3326 ಒಂದು ವೇಕೆನ್ಸಿಗಳು. ನಂತರ ನಮ್ಮ ಒಂದು ಕರ್ನಾಟಕ ಸ್ಟೇಟ್ ಬಗ್ಗೆ ಮಾತಾಡಕ್ ಹೋದ್ರೆ 1790 ಒಂದು ವೇಕೆನ್ಸಿಗಳು ಅಂತಹ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ತಾವು ಇಲ್ಲಿ ನೋಡಬಹುದು ಕೇರಳಗೆ 2404, ಮಹಾರಾಷ್ಟ್ರಗೆ 3470 ಈ ಒಂದು ಮಹಾರಾಷ್ಟ್ರ ಒಂದು ಸರ್ಕಲ್ ಏನಿದೆ ಪ್ರತಿಯೊಂದು ವರ್ಷ ಪ್ರತಿಯೊಂದು ನೋಟಿಫಿಕೇಶನ್ ಅಲ್ಲಿ ಒಂದು ಒಳ್ಳೆಯ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಮಾಡ್ತಾರೆ ಈ ಒಂದು ಸ್ಟೇಟ್ಗೆ. ಮಧ್ಯಪ್ರದೇಶ್ಗೆ ಇದರಲ್ಲೂ ಅಬ್ಸರ್ವ್ ಅನ್ನ ಮಾಡಬಹುದು 5233, ನಾರ್ತ್ ಈಸ್ಟ್ 3284, ಒಡಿಶಾ 3008, ಪಂಜಾಬ್ 1188, ರಾಜಸ್ಥಾನ್ 3151, ತಮಿಳುನಾಡು 4752 ಒಂದು ವೇಕೆನ್ಸಿಗಳು, ಇದು ಒಂದು ಒಳ್ಳೆಯ ಒಂದು ವೇಕೆನ್ಸಿಗಳೇ. ತೆಲಂಗಾಣ ಆಗಿರ್ಬೋದು 1252, ಉತ್ತರಾಖಂಡ್ 1294, ಉತ್ತರ ಪ್ರದೇಶ ನೋಡ್ಬೋದು 10173 ಒಂದು ಬಂಪರ್ ಆಗಿರುವಂತಹ ಒಂದು ವೇಕೆನ್ಸಿಗಳು ಈ ಒಂದು ಉತ್ತರ ಪ್ರದೇಶ ಸರ್ಕಲ್ಗೆ. ಫೈನಲ್ ಆಗಿ ವೆಸ್ಟ್ ಬೆಂಗಾಲ್ಗೆ 3949 ಒಂದು ವೇಕೆನ್ಸಿಗಳು. ಈ ಎಲ್ಲ ಒಂದು ವೇಕೆನ್ಸಿಗಳನ್ನ ಟೋಟಲ್ ಅನ್ನ ಮಾಡಿದಾಗ ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. ಟೋಟಲ್ ವೇಕೆನ್ಸೀಸ್ 62,220 ಒಂದು ವೇಕೆನ್ಸಿಗಳು ಅಂತ ಇಲ್ಲಿ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ಬ್ರದರ್, ಈ ಎಲ್ಲ ಒಂದು ವೇಕೆನ್ಸಿಗಳು ಈ ಬಾರಿ ರಿಲೀಸ್ ಮಾಡುವಂತಹ ಒಂದು ನೋಟಿಫಿಕೇಶನ್ ಅಲ್ಲಿ ರಿಲೀಸ್ ಅನ್ನ ಮಾಡ್ತಾರೆ ಅಂದ್ರೆ
ಹೇಳಕ್ಕಾಗಲ್ಲ. 35,000 ಒಂದು ವೇಕೆನ್ಸಿಗಳು ಅಂತ ಒಂದು ಲೇಟೆಸ್ಟ್ ಆಗಿರುವಂತಹ ಒಂದು ಅಪ್ಡೇಟ್ ಬಂದಿದೆ, ರಿಲೀಸ್ ಅನ್ನ ಮಾಡ್ತೀವಿ ಅಂತ. ಬಟ್ ಕೆಲವೊಂದು ಚೇಂಜಸ್ ಅನ್ನ ಮಾಡಬಹುದು, ಅಂದ್ರೆ ಒಂದು ವೇಕೆನ್ಸಿಗಳನ್ನ ಒಂದು ಜಾಸ್ತಿ ಮಾಡಿ ಕೂಡ ಒಂದು ರಿಲೀಸ್ ಅನ್ನ ಮಾಡಬಹುದು. ಟೋಟಲ್ ಆಗಿ ಹೇಳಬೇಕಾದ್ರೆ ಈ ಬಾರಿ 62,221 ವೇಕೆನ್ಸಿಗಳು ಖಾಲಿಯಾಗಿದ್ದಾವೆ. ಇಷ್ಟೊಂದು ವೇಕೆನ್ಸಿಗಳು ಈ ಬಾರಿ ಏನೋ ಒಂದು ಫುಲ್ಫಿಲ್ ಅನ್ನ ಮಾಡ್ತಾರೆ. ಸೊ ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇದ್ದೀನಿ, ಯಾರೆಲ್ಲ ಏನೋ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ಗೆ ನಾವು ಅಪ್ಲೈ ಮಾಡಲ್ಲ, ನಮ್ಮ ಒಂದು ಪರ್ಸೆಂಟೇಜ್ ಕಮ್ಮಿ ಇದೆ ಅಂತ ಯಾರೆಲ್ಲ ಒಂದು ಹಿಂದೇಟ್ ಆಗ್ತಿದ್ದೀರಿ, ಪ್ರತಿಯೊಬ್ಬರು ಹೇಳ್ತಾ ಇದ್ದೀನಿ, ಖಂಡಿತವಾಗಿ ಪ್ರತಿಯೊಬ್ಬರು ಅಪ್ಲೈನ ಮಾಡಿ. ಬೈ ಚಾನ್ಸ್ ನಿಮ್ಮ ಒಂದು ಡಿವಿಷನ್ ಅಲ್ಲಿ ಕಟ್ ಆಫ್ ಕಡಿಮೆ ಹೋದ್ರೆ, ನಿಮ್ಮ ಒಂದು ಪರ್ಸೆಂಟೇಜ್ ಚೆನ್ನಾಗಿದ್ರೆ ತಮ್ಮ ಒಂದು ಸೆಲೆಕ್ಷನ್ 100% ಇಲ್ಲಿ ಒಂದು ಆಗುವಂತಹ ಒಂದು ಚಾನ್ಸಸ್ ಇದೆ. ಸ್ನೇಹಿತರೆ, ನಮ್ಮ ಒಂದು ಕರ್ನಾಟಕ ಬಗ್ಗೆ ಮಾತಾಡೋಕೆ ಹೋದ್ರೆ ನೋಡಬಹುದು 1790 ಒಂದು ವೇಕೆನ್ಸಿಗಳಂತ ಒಂದು ಹೇಳಿದ್ದಾರೆ. ಇಲ್ಲಿ ಒಂದು ಕ್ಯಾಟಗರಿ ವೈಸ್ ಇಲ್ಲಿ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿಲ್ಲ. ಆಬ್ವಿಯಸ್ಲಿ ಒಂದು BPM ABPM ಡಾಕ್ ಸೇವಕು 3 ಪೋಸ್ಟ್ ಅಲ್ಲಿ ಡಿವೈಡ್ ಅನ್ನ ಮಾಡಿ ಈ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡ್ತಾರೆ, ಖಂಡಿತವಾಗಿ ಮಾಡ್ತಾರೆ. ಬಟ್ ಇಲ್ಲಿ ಸರ್ಕಲ್ ವೈಸ್ ಸ್ಟೇಟ್ ವೈಸ್ ಬಗ್ಗೆ ಅನೌನ್ಸ್ ಅನ್ನ ಮಾಡಿದ್ದಾರೆ. ಇನ್ನು ಮುಂದೆ ನಿಮ್ಮ ಒಂದು ಕ್ಯಾಟಗರಿ ವೈಸ್ ಕೂಡ ಒಂದು ವೇಕೆನ್ಸಿಗಳನ್ನ ಏನು ಒಂದು ಮುಂದೆ ರಿಲೀಸ್ ಅನ್ನ ಮಾಡ್ತಾರೆ. ಓಕೆ, ಇಷ್ಟು ನಿಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಸರ್ಕಲ್ ವೈಸ್ ಆಗಿರುವಂತಹ ಒಂದು ವೇಕೆನ್ಸಿಗಳು. ನೋಡೋಣ, ಏನು ಇದೇ ತಿಂಗಳು 15ನೇ ತಾರೀಕು ಏನೋ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡ್ತಿದ್ದಾರೆ, ಗೊತ್ತಾಗುತ್ತೆ ಎಷ್ಟು ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡ್ತಾರೆ ಅಂತ. ಒಂದಂತೂ ಖಂಡಿತ 35,000 ಒಂದು ವೇಕೆನ್ಸಿಗಳು ಪಕ್ಕಾ ರಿಲೀಸ್ ಅನ್ನ ಮಾಡ್ತಾರೆ. ಇದಕ್ಕಿಂತ ಹೆಚ್ಚು ಒಂದು ವೇಕೆನ್ಸಿಗಳು ರಿಲೀಸ್ ಅನ್ನ ಮಾಡಬಹುದು, ಆಬ್ವಿಯಸ್ಲಿ ಕಡಿಮೆ ಅಂತೂ ರಿಲೀಸ್ ಅನ್ನ ಮಾಡಲ್ಲ. ಸ್ನೇಹಿತರೆ, ಐ ಹೋಪ್ ಪ್ರತಿಯೊಬ್ಬರಿಗೂ ಈ ಒಂದು ಲೇಟೆಸ್ಟ್ ಆಗಿರುವಂತಹ ಒಂದು ಅಪ್ಡೇಟ್ ಬಹಳ ಒಂದು ಏನೋ ಒಂದು ಇಂಪಾರ್ಟೆಂಟ್ ಆಗಿದೆ ಅಂದ್ಕೊಳ್ತೀನಿ. ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಈ ಒಂದು ಅಪ್ಡೇಟ್ ಅನ್ನ ತಾವು ಶೇರ್ ಅನ್ನ ಮಾಡ್ಕೊಳ್ಳಿ. ನೋಡಿ, ಇದೇ ರೀತಿಯಾದಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಲೇಟೆಸ್ಟ್ ಆಗಿರುವಂತಹ ಒಂದು ಅಪ್ಡೇಟ್ಗಳನ್ನ ತಾವು ಡೈಲಿ ಪಡಿತಾ ಇರಿ. ಪ್ರತಿಯೊಂದು ಅಪ್ಡೇಟ್ ಅನ್ನ ತಾವು ಮಿಸ್ ಅನ್ನ ಮಾಡ್ಕೋಬೇಡಿ. ಪ್ರತಿಯೊಂದು ಲೇಟೆಸ್ಟ್ ಆಗಿರುವಂತಹ ಒಂದು ಅಪ್ಡೇಟ್ ಅನ್ನ ಇದೇ ಒಂದು ನಿಮ್ಮ ಒಂದು ಚಾನಲ್ ಅಲ್ಲಿ ನಾನು ಶೇರ್ ಅನ್ನ ಮಾಡ್ಕೊತಾ ಇರ್ತೀನಿ. ಸೊ ಆ ಒಂದು ರೀಸನ್ ಇಂದ ಪ್ರತಿಯೊಂದು ಅಪ್ಡೇಟ್ಗಳು ತಮಗೆ ಸಿಗಬೇಕು ಅಂದ್ರೆ ಚಾನಲ್ ತಾವು ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ. ನಂತರ ನೋಟಿಫಿಕೇಶನ್ ಬೆಲ್ ಅನ್ನ ಆನ್ ಮಾಡಿಕೊಂಡು ತಾವು ಇಟ್ಕೊಳ್ಳಿ. ನಾನು ಅಪ್ಡೇಟ್ ಕೊಡುವಂತಹ ಒಂದು ವಿಡಿಯೋ ಏನು ಬಹಳ ಬೇಗ ತಮಗೆ ಒಂದು ಸಿಗುತ್ತೆ. ಸೊ ಮುಂದಿನ ಮತ್ತೊಂದು ಅಫಿಷಿಯಲ್ ಆಗಿರುವಂತಹ ಮತ್ತೊಂದು ಅಪ್ಡೇಟ್ನಲ್ಲಿ ಖಂಡಿತವಾಗಿ ಸಿಗ್ತೀನಿ.